ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 118ನೇ ಸರ್ಗ ಈ ಹಿಂದೆ ಮುಕ್ತಾಯ ಕಂಡಿತ್ತು. ಜನಾಪವಾದವನ್ನು ತಪ್ಪಿಸಿಕೊಳ್ಳಿಕ್ಕಾಗಿ ರಾಮ ಸೀತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಬಯಸಿದ. ಅದರಂತೆ ಆಕೆ ಅಗ್ನಿ ಪರೀಕ್ಷೆಗೆ ಒಳಗಾದಳು. ಅಗ್ನಿಯಲ್ಲಿ ಆಕೆ ಪ್ರವೇಶ ಮಾಡಿದ ಮೇಲೆ ಅಲ್ಲಿ ಪ್ರವೇಶ ಮಾಡಿದಂಥ ಆ ಪ್ರಾಕೃತ ಶರೀರ, ಸೀತೆಯ ಪ್ರಾಕೃತ ಆಕೃತಿ, ಪಂಚಮಹಾಭೂತಗಳಿಂದ ಹುಟ್ಟಿದ ಆಕೃತಿ ಏನಿತ್ತು ಅದನ್ನು ಅಗ್ನಿ ಸುಟ್ಟು ಹಾಕಿದ ಅಂತ ನಾವು ಕೂರ್ಮ ಪುರಾಣಕ್ಕನುಸಾರವಾಗಿ ಶ್ರವಣ ಮಾಡಿದ್ವಿ. ಸೀತೆಯ ಪ್ರಾಕೃತವಾದಂತಹ ಆಕೃತಿಯನ್ನ ಅಗ್ನಿ ಸುಟ್ಟು ಹಾಕಿದ ಅಂತ ಅನ್ನೋದು ಕೂರ್ಮ ಪುರಾಣದಲ್ಲಿ ಹೀಗೆ ಕಂಡು ಬಂದಿದೆ. ಸಾಪ್ರತ್ಯಯಾಯ ಭೂತಾನಾಂ ಸೀತಾ ಮಾಯಾಮಯೀ ಪುನಃ ವಿವೇಶ ಪಾವಕಂ ಕ್ಷಿಪ್ರಂ ದದಾಹ ಜ್ವಲನೋಪಿತಾಂ. ಜ್ವಲನ ಅಂದರೆ ಬೆಂಕಿ ಆ ಮಾಯಾಮಯವಾದ ಆಕೃತಿ, ಸೀತೆಯ ಆಕೃತಿ ಏನಿತ್ತು ಅದನ್ನು ಸುಟ್ಟು ಹಾಕಿದ. ದಗ್ಧ್ವಾ ಮಾಯಾಮಯೀಂ ಸೀತಾಂ ಭಗವಾನ್ ಉಷ್ಣದೀದೀತಿ. ಆ ಮಾಯಾಮಯವಾದ ಸೀತೆಯ ಆಕೃತಿಯನ್ನು ಬೆಂಕಿ ಸುಟ್ಟು ಹಾಕಿತು. ರಾಮಾಯಾದರ್ಶಯ ಸೀತಾಂ ಪಾವಕೋಭೂತ್ ಸುರಪ್ರಿಯ. ಅದಾದ ಬಳಿಕ ಅಪ್ರಾಕೃತವಾದ ಸೀತೆಯ ಸ್ವರೂಪ ಏನಿತ್ತು ಅದನ್ನು ರಾಮನಿಗೆ ತೋರಿಸಿದ ಅಗ್ನಿ. ಹೀಗೆ ಕೂರ್ಮ ಪುರಾಣ ಹೇಳ್ತದೆ. ಅದಾದ ಬಳಿಕ 119ನೇ ಸರ್ಗ. ರಾಮ ದೇವತೆಗಳಿಗೆಲ್ಲ ಹೇಳಿದ, ನನಗೆ ಸೀತೆ ಪರಿಶುದ್ಧಳು ಅಂತ ಅನ್ನೋದು ಗೊತ್ತು, ಆದರೆ ಜನಮಾನಸಕ್ಕೆ ಯಾವುದೇ ಸಂಶಯ ಉಳಿಯದೆ ಸೀತೆ ಪರಿಶುದ್ಧಳು ಅನ್ನೋದು ದೃಢವಾಗಿ ನಿರ್ಧಾರ ಆಗಬೇಕು ಅನ್ನೋ ಕಾರಣಕ್ಕಾಗಿ ಹೀಗೆ ಮಾಡಿದ, ನಾನು ಹೀಗೆ ಮಾಡಬೇಕಾಯಿತು ಅಂತ ರಾಮ ತಾನು ಸ್ಪಷ್ಟವಾಗಿ ಆ ದೇವತೆಗಳಿಗೆ ತಿಳಿಸಿದ. ಅದನ್ನು ಪರಮೇಶ್ವರ ಕೇಳಿದ. ರಾಮನಿಗೆ ಹೀಗೆ ಹೇಳಿದ, ರಾವಣನ ವಧೆಯನ್ನು ಮಾಡಿ ನೀನು ಸೀತೆಯನ್ನು ಪಡ್ಕೊಂಡದ್ದೇನಿದೆ ಇದು ದೇವತೆಗಳಿಗೆ ಮತ್ತು ಎಲ್ಲರಿಗೂ ಕೂಡ ದೊಡ್ಡ ಸೌಭಾಗ್ಯದ ಮಾತಾಗಿದೆ. ರಾವಣನ ಜೊತೆ ಯುದ್ಧ ಮಾಡಿ ಆ ಕತ್ತಲೆಯನ್ನು ನೀನು ಪರಿಹಾರ ಮಾಡಿದ್ದಿ. ಮುಂದೆ ಅಯೋಧ್ಯೆಗೆ ಪ್ರಯಾಣ ಮಾಡಿ ಭರತನನ್ನ, ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ ಇವರನ್ನೆಲ್ಲ ಸಂದರ್ಶನ ಮಾಡುವ, ಅವರನ್ನು ಸಮಾಧಾನಗೊಳಿಸುವ. ಅದಾದ ನಂತರ ಅಯೋಧ್ಯೆಯ ರಾಜ್ಯಭಾರವನ್ನು ಸ್ವೀಕಾರ ಮಾಡು ಮತ್ತು ಎಲ್ಲರಿಗೂ ನಿನ್ನ ಆಪ್ತರಿಗೆ, ಹಿತೈಷಿಗಳಿಗೆ ಸಂತೋಷವನ್ನು ಕೊಡುವ. ಇಕ್ಷ್ವಾಕು ವಂಶವನ್ನ ಪ್ರತಿಷ್ಠಾಪನೆ ಮಾಡು, ಅಶ್ವಮೇಧ ಯಜ್ಞವನ್ನು ಮಾಡು ಮತ್ತು ಉಳಿದ ಯಜ್ಞಗಳನ್ನು ಕೂಡ ಮಾಡು. ಬೇಕಾದಷ್ಟು ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿ ಅವತಾರ ಎಲ್ಲ ಮುಗಿದ ಮೇಲೆ ನಿನ್ನ ಪರಂಧಾಮಕ್ಕೆ ತೆರಳು. ಆಕಾಶದಲ್ಲಿ ಅಲ್ಲಿ ನೋಡು, ನಿನ್ನ ತಂದೆ ದಶರಥ ರಾಜ ವಿಮಾನದಲ್ಲಿ ಬಂದು ಕುಳಿತಿದ್ದಾನೆ. ಮನುಷ್ಯ ಲೋಕದಲ್ಲಿ ಅವನು ಬದುಕಿದ್ದಾಗ ನಿನಗೆ ಆತ ಗುರುವಾಗಿದ್ದ, ತಂದೆಯಾಗಿದ್ದ. ನೀನು ಆತನಿಗೆ ಮಗ ಆಗಿ ಜನಿಸಿ ಅವನನ್ನು ಉದ್ಧಾರ ಮಾಡಿದೆ. ಅದಕ್ಕಾಗಿ ಅವನು ಇವತ್ತು ಇಂದ್ರಲೋಕಕ್ಕೆ ಹೋಗಿ ಆ ಇಂದ್ರಲೋಕದಲ್ಲಿ ದೊಡ್ಡ ಸ್ಥಾನಮಾನಗಳನ್ನು ಗಳಿಸಿದ್ದಾನೆ. ನಿನ್ನನ್ನು ನೋಡಬೇಕು ಅಂತ ವಿಮಾನದಲ್ಲಿ ಕೂತ್ಕೊಂಡು ಇಲ್ಲಿಗೆ ಬಂದಿದ್ದಾನೆ, ಅವನಿಗೆ ನಮಸ್ಕಾರ ಮಾಡು ಅಂತ ಹೇಳಿದ. ಈಶ್ವರ ಹೇಳಿದ ಮಾತನ್ನ ಕೇಳಿದ ರಾಮ. ಕೇಳಿ ಆ ವಿಮಾನದಲ್ಲಿ ಕುಳಿತಿದ್ದ ತಂದೆಗೆ ನಮಸ್ಕಾರ ಮಾಡಿದ. ಆ ಮಕ್ಕಳನ್ನು ನೋಡಿ ದಶರಥನಿಗೂ ಬಹಳ ಸಂತೋಷ ಆಯಿತು. ಆ ರಾಮನನ್ನು ಆಲಿಂಗನ ಮಾಡಿಕೊಂಡು ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡು ಹೀಗೆ ಮಾತನ್ನು ಹೇಳಿದ. ಇದೊಂದು ಸತ್ಯವಾದ ಮಾತಿದು. ಏನಂದ್ರೆ, ನಿನ್ನನ್ನು ಬಿಟ್ಟು ನನಗೆ ಸ್ವರ್ಗಲೋಕದ ಸುಖ ಆಗಲಿ, ದೇವತೆಗಳ ಸನ್ಮಾನವಾಗಲಿ ಸಂತೋಷ ಕೊಡ್ತಿಲ್ಲ. ನನಗೆ ಸ್ವರ್ಗಲೋಕದ ನಿವಾಸ, ದೇವತೆಗಳ ಸನ್ಮಾನ ಇವತ್ತು ಯಥೇಚ್ಛವಾಗಿ ದೊರೆತಿದೆ, ಅದಕ್ಕೇನು ಕೊರತೆ ಇಲ್ಲ. ಆದರೆ ನೀನು ಇಲ್ಲದೇ ಇರುವಂಥ ಪರಿಸ್ಥಿತಿ ಏನಿದೆ ಅದು ನನಗೆ ಪ್ರಿಯವಾಗಿಲ್ಲ. ನಿನ್ನನ್ನು ಬಿಟ್ಟು ಆ ಸ್ವರ್ಗಕ್ಕೆ ಕೂಡ ನಾನು ಹೋಗಬೇಕು ಅಂತೂ ಬಯಸಿರಲಿಲ್ಲ ಮತ್ತು ಅಲ್ಲಿ ಇರಬೇಕಂತ ಕೂಡ ಈಗಲೂ ಬಯಸಿಲ್ಲ. ನಿನ್ನ ವನವಾಸದ ಅವಧಿ ಮುಗಿದಿದೆ, ನಿನ್ನ ಪ್ರತಿಜ್ಞೆ ಈಡೇರಿದೆ. ನಿನ್ನನ್ನು ವನವಾಸಕ್ಕೆ ಕಳಿಸುವಾಗ ಕೈಕೇಯಿ ಏನು ಮಾತಾಡಿದ್ಲು ಆ ಮಾತುಗಳೆಲ್ಲ ನನ್ನ ಹೃದಯವನ್ನು
ಕೊರೀತಾ ಇದ್ದವು. ಈಗ ನನಗೆ ಎಲ್ಲ ದುಃಖಗಳು ದೂರ ಆಗಿವೆ. ಮಂಜಿನಿಂದ ಹೊರಬಂದಂಥ ಸೂರ್ಯನಂತೆ ನಾನೀಗ ಸಂತುಷ್ಟ ಆಗಿದ್ದೇನೆ. ಹಿಂದೆ ಅಷ್ಟಾವಕ್ರ ತನ್ನ ತಂದೆಯಾದ ಕಹೋಲ ಅನ್ನುವ ಬ್ರಾಹ್ಮಣನನ್ನ ಉದ್ಧಾರ ಮಾಡಿದ್ದ ತನ್ನ ಪ್ರಭಾವದಿಂದ, ತನ್ನ ತಪಶಕ್ತಿಯಿಂದ. ಅದರಂತೆ ನೀನು ನನ್ನನ್ನು ಉದ್ಧಾರ ಮಾಡಿದೆ. ನೀನೊಂದು ವೇಳೆ ಕಾಡಿಗೆ ಹೋಗದೇ ಇದ್ದರೆ ನಾನು ಕೈಗೆ ಕೊಟ್ಟಂಥ ವರಗಳು ಸುಳ್ಳಾಗಿ ನನ್ನ ಪ್ರತಿಜ್ಞೆ ವ್ಯರ್ಥ ಆಗ್ತಿತ್ತು, ಪ್ರತಿಜ್ಞೆ ಮಿಥ್ಯ ಆಗ್ತಿತ್ತು, ನಾನಾಗ ದುರ್ಗತಿಗೆ ಹೋಗಬೇಕಾಗ್ತಿತ್ತು. ನೀನು ಭೂಲೋಕದಲ್ಲಿ ನನ್ನ ಜೊತೆ ಇದ್ದಾಗ, ನಾನಲ್ಲಿ ಬದುಕಿದ್ದಾಗ ನೀನು ಯಾರ ಅವತಾರ, ನಿನ್ನ ಪ್ರಭಾವ ಏನು, ನಿನ್ನ ಮಹತ್ವ ಎಂಥದ್ದು ಅದನ್ನು ನನಗೆ ಸರಿಯಾಗಿ ಅರ್ಥ ಆಗಿರಲಿಲ್ಲ. ಆದರೆ ಈಗ ಸ್ವರ್ಗಲೋಕದಲ್ಲಿ ಬಂದ ಮೇಲೆ ದೇವತೆಗಳ ಮೂಲಕ ನೀನು ಯಾತಕ್ಕಾಗಿ ಭೂಲೋಕದಲ್ಲಿ ಜನಿಸಿದ್ದಿ ಮತ್ತು ನೀನು ಯಾರು, ಈ ಎಲ್ಲ ವಿಷಯವನ್ನು ಸರಿಯಾಗಿ ಅವರ ಮೂಲಕ ತಿಳ್ಕೊಂಡಿದ್ದೇನೆ. ನಿನ್ನಂಥ ಮಗನನ್ನು ಪಡೆದು ಕೌಸಲ್ಯ ಧನ್ಯಳಾದ್ಲು. ನೀನಿನ್ನು ಆ ಅಯೋಧ್ಯೆಯ ರಾಜಸಿಂಹಾಸನವನ್ನೇರಿ ಪಟ್ಟಾಭಿಷೇಕ ಮಾಡಿಸ್ಕೊಳ್ತೀಯಲ್ಲ, ಅದನ್ನ ಅಯೋಧ್ಯೆಯ ಪ್ರಜೆಗಳು ಮತ್ತು ಸಾಮಂತರಾಜರು ನೋಡ್ತಾರೆ, ಅವರು ಧನ್ಯರು. ಭರತ ನೀನು ಅಯೋಧ್ಯೆಗೆ ಬಂದದ್ದನ್ನು ನೋಡಿ ಸಂತೋಷ ಪಡ್ತಾನೆ. ಆ ಭರತನಿಗೆ ಆಗುವಂಥ ಸಂತೋಷವನ್ನು ನೋಡಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಇನ್ನು ಪಟ್ಟಾಭಿಷೇಕ ಮಾಡಿಸ್ಕೊಂಡು ದೀರ್ಘಾಯುಷ್ಯವಂತನಾಗಿ ಬಾಳು. ಹೀಗೆ ದಶರಥ ಆಶೀರ್ವಾದ ಮಾಡಿದ ಮೇಲೆ ರಾಮ ಕೈ ಮುಗಿದುಕೊಂಡು ಅವನಿಗೆ ಹೇಳಿದ, ನೀನು ಕೈಯ ಬಗ್ಗೆಗಾಗಲಿ ಭರತನ ವಿಷಯಗಾಗಲಿ ಯಾವುದೇ ಅಸಮಾಧಾನವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡ. ಅವರಿಗೆ ಯಾವಾಗಲೂ ಪ್ರಸನ್ನನಾಗಿರೋ. ಕೈಗೆ ನೀನು ಹಿಂದೆ ಈ ಕಠೋರವಾದ ಮಾತನಾಡಿದ್ದೆ, ಸಪುತ್ರಾಂತಾಂ ತ್ಯಜಾಮಿ, ನಿನ್ನನ್ನು ಮತ್ತು ನಿನ್ನ ಮಗನನ್ನು ನಾನು ಬಿಟ್ಟು ಬಿಡ್ತೇನೆ, ನಿಮ್ಮಿಬ್ಬರ ಜೊತೆಗೆ ನನಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಕಠೋರವಾದ ಮಾತಾಡಿದ್ದೆ. ಅಂಥ ಕಠೋರವಾದ ಮಾತು ಕೈಗಾಗಲಿ ಅವಳ ಮಗನಾದ ಭರತನಿಗಾಗಲಿ ಸ್ಪರ್ಶ ಆಗದೇ ಇರುವಂತೆ ನೀನು ಅನುಗ್ರಹ ಮಾಡಬೇಕು, ನೀನು ದೊಡ್ಡ ಮನಸ್ಸು ಮಾಡಬೇಕು. ರಾಮ ಮಾಡಿದ ಪ್ರಾರ್ಥನೆಯನ್ನು ದಶರಥ ಹಾಗೇ ಆಗಲಿ ಅಂತ ಸ್ವೀಕಾರ ಮಾಡಿದ. ಮತ್ತೊಬ್ಬ ಮಗ ಲಕ್ಷ್ಮಣನನ್ನು ಆಲಿಂಗನ ಮಾಡಿಕೊಂಡ. ಸೀತಾರಾಮರನ್ನ ಉತ್ತಮವಾದ ಭಕ್ತಿಯಿಂದ ಸ್ತೋತ್ರ ಮಾಡಿದ್ದಿ, ಶುಶ್ರೂಷೆ ಮಾಡಿದ್ದಿ ಇಲ್ಲಿ ತನಕ. ಅದರಿಂದ ನನಗೂ ದೊಡ್ಡ ಪರಮ ಪ್ರೀತಿಯಾಗಿದೆ. ನಿನಗೆ ಧರ್ಮದ ಫಲ ದೊರಕಿದೆ. ಉಳಿದೆಲ್ಲ ಧಾರ್ಮಿಕ ಆಚರಣೆಗಳನ್ನು, ಧಾರ್ಮಿಕ ಕ್ರಿಯೆಗಳನ್ನು ನಾವು ಯಾತಕ್ಕಾಗಿ ಮಾಡಬೇಕು? ಅಂಥ ಎಲ್ಲ ಧಾರ್ಮಿಕ ಕ್ರಿಯೆಗಳ ಮೂಲವಾದಂಥ ಸ್ವಯಂ ಲಕ್ಷ್ಮೀನಾರಾಯಣರು ನಿನ್ನ ಸಮೀಪದಲ್ಲಿದ್ದರು. ನೀನು ಅವರನ್ನು ಪರಮ ಭಕ್ತಿಯಿಂದ ಶುಶ್ರೂಷೆ ಮಾಡಿದೆ. ಹಾಗಾಗಿ ಧರ್ಮದ ಫಲ ನಿನಗೆ ಪೂರ್ಣವಾಗಿ ದೊರೆತಂತಾಗಿದೆ. ಪ್ರಪಂಚದಲ್ಲಿ ದೊಡ್ಡ ಕೀರ್ತಿಯು ನಿನಗೆ ದೊರೆಯುತ್ತಿದೆ. ಸ್ವರ್ಗದಲ್ಲಿಯೂ ಕೂಡ ನಿನಗೆ ದೊಡ್ಡ ಸ್ಥಾನಮಾನಗಳು ಕಾದಿವೆ. ಸುಮಿತ್ರೆಗೆ ನೀನು ಬಹಳ ದೊಡ್ಡ ಹೆಸರನ್ನು ತಂದುಕೊಟ್ಟಿದ್ದೀವಿ. ಮುಂದೆಯೂ ಕೂಡ ರಾಮನನ್ನು ಸ್ತೋತ್ರ ಮಾಡಿಕೊಂಡಿರು. ರಾಮನಿಗೆ ನಮಸ್ಕಾರ ಮಾಡಿ ಅವನ ಮಹತ್ವವನ್ನು, ಅವನ ಪ್ರಭಾವವನ್ನು ಸಿದ್ಧರು, ಮಹರ್ಷಿಗಳು, ದೇವತೆಗಳೆಲ್ಲ ಪ್ರಶಂಸೆ ಮಾಡ್ತಿದ್ದಾರೆ. ನೀನು ಕೂಡ ಆ ಸೇವೆಯನ್ನು ಮಾಡಿ ದೊಡ್ಡ ಕೀರ್ತಿಯನ್ನು ಪಡೆದುಕೋ. ಮುಂದೆ ಆ ದಶರಥ ಸೀತೆಯನ್ನು ಕರೆದು ಅವಳನ್ನು ಪುತ್ರಿ ಅಂತ ಸಂಬೋಧನೆ ಮಾಡಿದ. ಪುತ್ರಿ ಅಂತ ಸಂಬೋಧನೆ ಮಾಡಿ, ಮಗಳೇ ಅಂತ ಸಂಬೋಧನೆ ಮಾಡಿ, ಹೀಗೆ ಅವಳನ್ನು ಕರೆದು ಹೇಳಿದ, ಕರ್ತವ್ಯೋನತು ವೈದೇಹಿ ತ್ಯಾಗಮಿಮಂ ಪ್ರತಿ ರಾಮೇಣೇದಂ ವಿಶುದ್ಧರ್ಥಂ ಕೃತಂ ವೈ ತ್ವದ್ಹಿತೈಷಿಣ. ರಾಮನನ್ನು ನಾನು ಈ ಹಿಂದೆ ತ್ಯಾಗ ಮಾಡಿದೆ. ಅವನಿಗೆ ಸಾಮ್ರಾಜ್ಯದ ಸ್ಥಾನಮಾನ ಸಿಗದಂತೆ ನಾನು ಮಾಡಿದೆ. ಅದರ ಫಲವಾಗಿ ಆತ ಕಾಡಿಗೆ ಬಂದು ನಿನ್ನನ್ನು ಪರಿತ್ಯಾಗ ಮಾಡಬೇಕು, ನಿನ್ನನ್ನು ಕಳ್ಕೊಳ್ಬೇಕಾಯ್ತು ಮತ್ತು ಅಗ್ನಿ ಪರೀಕ್ಷೆಗೆ ನಿನ್ನನ್ನು ಈಡು ಮಾಡಬೇಕಾಯ್ತು. ಈ ಎಲ್ಲ ಕಾರಣಗಳಿಗಾಗಿ ನೀನು ರಾಮನ ಮೇಲೆ ಏನಾದರೂ ಅಸಮಾಧಾನದ ಲವಲೇಶ ಮನಸ್ಸನ್ನು ಉಳಿಸ್ಕೊಂಡಿದ್ರೆ ಅದನ್ನೆಲ್ಲ ಈ ಸಂದರ್ಭದಲ್ಲಿ ಬಿಟ್ಟು ಬಿಡು. ರಾಮ ನಿನಗೆ ಅತ್ಯಂತ ಹಿತೈಷಿ, ಜಗತ್ತಿನಲ್ಲಿ ಎಲ್ಲರಿಗಿಂತ ರಾಮ ನಿನಗೆ ಹಿತೈಷಿ.
ರಾಮ ನಿನಗೆ ಪ್ರಿಯ. ಅದಕ್ಕಾಗಿ ನಿನ್ನ ಹಿತವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ರಾಮ ನಿನ್ನ ಪಾತಿವೃತ್ಯವನ್ನು ಜಗತ್ತಿಗೆ ಬಹಿರಂಗಪಡಿಸೋದಕ್ಕಾಗಿ ಇಂಥ ಕಾರ್ಯ ಮಾಡಿದ. ಅವನಿಗೆ ಇದರ ಹಿಂದೆ ಬೇರೆ ಯಾವುದೇ ದುರುದ್ದೇಶವಿರಲಿಲ್ಲ. ಮತ್ತು ನೀನು ಅಗ್ನಿ ಪ್ರವೇಶ ಏನು ಮಾಡಿದೆ, ಸಾಧಾರಣ ಜನರಾದವರು ಇಂಥ ಅಗ್ನಿ ಪ್ರವೇಶ, ಇಂಥ ಘೋರವಾದಂಥ ಪ್ರತಿಜ್ಞೆ ಇದನ್ನು ಮಾಡೋದು ಅತ್ಯಂತ ಅಸಂಭಾವಿತವಾದ ಕೆಲಸ. ಶಾಸ್ತ್ರ ಏನೋ ಹೇಳ್ತದೆ, ನಿಮ್ಮ ಮೇಲೆ ಯಾವುದಾದ್ರೂ ಅಪವಾದ ಬಂದಿದ್ದಾಗ, ನಿಮಗೆ ಯಾವುದಾದ್ರೂ ಸಂಕಟ ಒದಗಿದ್ದಾಗ, ನಾನು ಶುದ್ಧನಾಗಿದ್ದೇನೆ, ನಾನೊಂದು ಶುದ್ಧನಾಗಿಲ್ಲದೇ ಇದ್ದರೆ ಈ ಅಗ್ನಿ ನನ್ನನ್ನು ಸುಟ್ಟು ಹಾಕಲಿ, ಶುದ್ಧನಾಗಿದ್ದರೆ ನನ್ನಲ್ಲಿ ಯಾವುದೇ ದೋಷ ಇಲ್ಲದೇ ಇದ್ದರೆ ಈ ಅಗ್ನಿ ನನ್ನನ್ನು ಸುಡಬಾರದು ಅಂತ ಅಗ್ನಿ ಪ್ರವೇಶ ಮಾಡಬೇಕು, ಅಗ್ನಿ ಪ್ರವೇಶ ಮಾಡೋದೊಂದು ವಿಧಾನ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಿದೆ, ಹೌದು. ಆದರೆ ಉಳಿದವರಿಗೆ ಅಂಥ ಅಗ್ನಿ ಪ್ರವೇಶದಂಥ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಶುದ್ಧರಾಗಿದ್ದರೂ ಕೂಡ ಅಗ್ನಿ ಪ್ರವೇಶ ಮಾಡಿಬಿಟ್ರೆ ಅದರಲ್ಲಿ ಅವರು ಉತ್ತೀರ್ಣರಾಗಿ ಹೊರಗೆ ಬರೋದು ಅಸಂಭಾವಿತ. ಆದರೆ ನೀನು ಅಂಥ ದುಷ್ಕರ ಕೆಲಸ ಮಾಡಿ ಅದರಲ್ಲಿ ಉತ್ತೀರ್ಣಳಾಗಿದ್ದೆ. ಪತಿ ಶುಶ್ರೂಷೆಯ ವಿಷಯದಲ್ಲಿ, ಸ್ತ್ರೀಧರ್ಮದ ವಿಷಯದಲ್ಲಿ ನಿನಗೆ ನಾನು ಯಾವುದೇ ಥರದ ಉಪದೇಶ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ನಾನು ಒಂದು ಮಾತನ್ನು ನಿನಗೀಗ ಹೇಳಬೇಕಾಗಿದೆ. ಅದೇನೆಂದರೆ, ರಾಮ ನಿನಗೆ ಪರದೈವ. ಅವಶ್ಯಂತು ಮಯಾ ವಾಕ್ಯಂ ಏಷದೇ ದೈವತಂ ಪರಂ. ಈ ರಾಮನೇ ನಿನಗೆ ದೈವ. ಅದನ್ನು ಯಾವತ್ತೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಆತನನ್ನು ಅನುಸರಿಸು ಅಂತ ಹೇಳಿದ. ಹೀಗೆ ಇಬ್ಬರು ಮಕ್ಕಳಿಗೆ, ಸೊಸೆಯಂದಿರಿಗೆ ಆತ ಸಂದೇಶ ಕೊಟ್ಟು ಅವರನ್ನು ಬೀಳ್ಕೊಟ್ಟು ಸ್ವರ್ಗಲೋಕಕ್ಕೆ ಆತ ಪ್ರಯಾಣ ಮಾಡಿದ. ಪ್ರಯಾಣ ಮಾಡುವಾಗ ಅವರ ಸಮ್ಮತಿಯನ್ನು ಪಡೆದುಕೊಂಡು ಹೋಗಿ ಬರ್ತೇನೆ ಅಂತ ಅವ್ರಿಗೆ ಹೇಳಿ ಅಲ್ಲಿಂದ ಆತ ಸ್ವರ್ಗಲೋಕಕ್ಕೆ ತೆರಳಿದ ಅನ್ನೋಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 119ನೇ ಸರ್ಗ ಸಮಾಪ್ತ ಆಗಿದೆ.